பிஜிஎம்எல் ஸ்வர்ண பவனில் 12 மணி முதல் 500 எஸ்டிபிபி ஊழியர்களுக்கு உடைமைச் சான்றிதழை வழங்குவதற்காக பாரத் கோல்ட் மைன்ஸ் லிமிடெட் நிர்வாகம் அறிவிக்கப்பட்டது. பிஜிஎம்எல் நிர்வாகத்தால் வெளியிடப்பட்ட உறுப்பினர்களின் ஃபிரிஸ்ட் பட்டியல். ನಗರಸಭೆಯ 11ನೇ ವಾರ್ಡ್ಗೆ ನೇಮಕಗೊಂಡಿದ್ದೇನೆ ಮತ್ತು ನಮ್ಮ ಜೊತೆ ತಹಶೀಲ್ದಾರ್ ಅವರು ಕೂಡ ಇಲ್ಲಿ ಹಾಜರಿರ್ತಾರೆ. ನಾವು ಕಳೆದ 27ನೇ ತಾರೀಕು 27/12/2023 ಈ ಒಂದು ವಾರ್ಡ್ಗೆ ಉಪಚುನಾವಣೆಯನ್ನು ನಡೆಸಲಾಗಿತ್ತು. ಅದರಲ್ಲಿ 6 ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ ಈ ಒಂದು ಚುನಾವಣೆಯಲ್ಲಿ. ಅದರ ಪೈಕಿ ನಾವು ಚುನಾವಣೆ ಸುಸೂತ್ರ ಕೂಡ ನಡೆದಿರ್ತದೆ. ಒಟ್ಟು 3278 ಮತದಾರ ಪೈಕಿ 2118 ಮತದಾರರು ಮತ ಚಲಾಯಿಸಿರ್ತಾರೆ. ಈ ದಿನದಂದು ದಿನಾಂಕ 30/12/2023 ಮತಗಳ ಎಣಿಕೆ ಒಂದು ಇದನ್ನು ಇಟ್ಕೊಂಡಿರ್ತೀವಿ ನಾವು ಇವತ್ತು. ಸೊ ಅದರಲ್ಲಿ ಈ ಎಣಿಕೆ ಕಾರ್ಯ ಮುಗಿದಿರ್ತದೆ ಈಗಾಗಲೇ. ಇದರಲ್ಲಿ 33, 34, 35ನೇ ವಾರ್ಡ್ನಲ್ಲಿ 30 ಮತಗಟ್ಟೆ ಕೇಂದ್ರಗಳಲ್ಲಿ ನಾವು ಚುನಾವಣೆ ಪ್ರಕ್ರಿಯೆ ಕೈಗೊಂಡಿರ್ತೇವೆ. ಈ ಪೈಕಿ ನಮಗೆ ಕಣದಲ್ಲಿರ್ತಕ್ಕಂಥ ಸುಭಾಷಿಣಿ ಆರ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಆನಂದ್ ರಾಜ್ ಜೆ ಪಕ್ಷೇತರ ಅಭ್ಯರ್ಥಿ, ಜ್ಯೋತಿ ಲಕ್ಷ್ಮೀ ಈಶ್ವರನ್ ಪಕ್ಷೇತರ ಅಭ್ಯರ್ಥಿ, ರಾಜೇಶ್ ಬಿ ಪಕ್ಷೇತರ ಅಭ್ಯರ್ಥಿ, ರೀಗನ್ ಜೆ ಪಕ್ಷೇತರ ಅಭ್ಯರ್ಥಿ ಮತ್ತು ವಿಜಯಕುಮಾರ್ ಎಸ್ ಪಕ್ಷೇತರ ಅಭ್ಯರ್ಥಿ ಮತ್ತು ನೋಟವನ್ನು ಕೂಡ ನಾವು ಬ್ಯಾಲೆಟ್ ಯೂನಿಟಲ್ಲಿ ನಾವು ಪರಿಚಯಿಸ್ತೀವಿ. ಈ ಸಂಬಂಧ ಮತಗಳ ಯಾವುದೇ ರೀತಿಯಾದ ಅಸಿಂಧು ಆಗಿರೋದಿಲ್ಲ, ಯಾವುದು ತಿರಸ್ಕೃತಗೊಂಡಿರೋದಿಲ್ಲ, ಎಲ್ಲ ಸಿಂಧು ಆಗಿರುತ್ತೆ ಎಲ್ಲ ಮತಗಳು ಕೂಡ. ಅದರಲ್ಲಿ ಸುಭಾಷಿಣಿ ಆರ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 962 ಮತಗಳನ್ನು ಪಡ್ಕೊಂಡಿರ್ತಾರೆ. ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಆನಂದ್ ರಾಜ್ 182 ಮತಗಳನ್ನು ಪಡ್ಕೊಂಡಿರ್ತಾರೆ. ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯಾದ ಜ್ಯೋತಿ ಲಕ್ಷ್ಮೀ ಈಶ್ವರನ್ ರವರು 5 ಮತಗಳನ್ನು ಪಡ್ಕೊಂಡಿರ್ತಾರೆ. ಮತ್ತೊಬ್ಬ ಅಭ್ಯರ್ಥಿಯಾದಂಥ ರಾಜೇಶ್ ಬಿ ರವರು 273 ಮತಗಳನ್ನು ಪಡ್ಕೊಂಡಿರ್ತಾರೆ. ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯಾದ ರೀಗನ್ ಜೆ ಅವರು 582 ಮತಗಳನ್ನು ಪಡ್ಕೊಂಡಿರ್ತಾರೆ. ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯಾದಂತಹ ವಿಜಯಕುಮಾರ್ ಎಸ್ ರವರು 105 ಮತಗಳನ್ನು ಪಡ್ಕೊಂಡಿರ್ತಾರೆ. ಇನ್ನು ನೋಟಾಗೆ 9 ಮತಗಳು ಲಭಿಸಿರ್ತವೆ. ಈ ಸಂಬಂಧ ಈ ಒಂದು ನಾವು ಅಂಕಿಅಂಶಗಳನ್ನು ನೋಡಿದಾಗ ಈ ಒಂದು ಉಪಚುನಾವಣೆಯಲ್ಲಿ 11ನೇ ವಾರ್ಡಿನ KGF ನಗರಸಭೆ ಉಪಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದಂತಹ ಸುಭಾಷಿಣಿ ಆರ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್
ಪಕ್ಷದವರು 962 ಮತಗಳನ್ನು ಪಡೆಯುವ ಮುಖಾಂತರ ಇವರು ಜಯಶೀಲರಾಗಿರ್ತಾರೆ ಅನ್ನೋ ವಿಷಯವನ್ನು ನಾನು ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.